ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯವರೇ, 12, 13, 14 ಮತ್ತು 15ರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಅತ್ಯಂತ ಗಾಢವಾಗಿರಬಹುದು. ಇದು ಸಾಮಾನ್ಯ ಪರಿಚಯದ ಪರಿಣಾಮವಲ್ಲ. ಈ 4 ದಿನಗಳು ನಿಮ್ಮ ಮನಸ್ಸು, ನಿಮ್ಮ ಯೋಜನೆಗಳು, ನಿಮ್ಮ ಕೆಲಸದ ದಿಕ್ಕು ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಸ್ಪಷ್ಟವಾದ ಬದಲಾವಣೆ ತರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನದಿಂದ ಕೇಳಿ. ಕನ್ಯಾ ರಾಶಿಯವರು ಸ್ವಭಾವತಃ ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಹೊಂದಿರುವವರು. ನೀವು ಪ್ರತಿಯೊಂದು ವಿಷಯವನ್ನು ಕೂಡ ಆಳವಾಗಿ ಪರಿಶೀಲನೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ನಿಮ್ಮಲ್ಲಿ ಜವಾಬ್ದಾರಿ, ಶಿಸ್ತು ಮತ್ತು ನಿಯಂತ್ರಣ ಹೆಚ್ಚು. ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಯೋಚನೆ ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಈ ಮಹಿಳೆ ಯಾರು ಇರಬಹುದು? ಕುಟುಂಬದ ಹಿರಿಯರು, ಪತ್ನಿ ಅಥವಾ ಪ್ರೇಯಸಿ, ಕಚೇರಿಯ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿ, ಅಥವಾ ನಿಮ್ಮ ಜೀವನಕ್ಕೆ ಹೊಸದಾಗಿ ಪ್ರವೇಶಿಸುವ ವ್ಯಕ್ತಿ. 12ರಂದು ಸೂಚನೆಯ ದಿನ. ಈ ದಿನ ಆ ಮಹಿಳೆಯಿಂದ ಒಂದು ಮಾತು, ಒಂದು ಸಲಹೆ ಅಥವಾ ಒಂದು ಆಕಸ್ಮಿಕ ಸಂಪರ್ಕ ಸಾಧ್ಯ. ನೀವು ಮೊದಲಿಗೆ ಅದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಬಹುದು, ಆದರೆ ನಂತರ ಯೋಚಿಸಿದಾಗ ಅದರ ಮಹತ್ವವನ್ನು ತಿಳಿಯಬಹುದು. ಅವಳ ಮಾತುಗಳು ನಿಮ್ಮ ಮುಂದಿನ ನಿರ್ಧಾರಗಳಿಗೆ ದಿಕ್ಕನ್ನು ತೋರಿಸಬಹುದು. 13ರಂದು ಮನಸ್ಸಿನ ಚಿಂತೆ. ಈ ದಿನ ನೀವು ಹೆಚ್ಚು ಯೋಚನೆ ಮಾಡ್ತೀರಾ. ಆ ಮಹಿಳೆಯ ನಡೆನುಡಿಗಳು ನಿಮಗೆ ಪ್ರಶ್ನೆಯನ್ನು ಹುಟ್ಟಿಸಬಹುದು. ಅವಳು ಏನು ಅರ್ಥದಲ್ಲಿ ಹೇಳಿದ್ಲು, ನಾನು ಏನು ಪ್ರತಿಕ್ರಿಯಿಸಬೇಕು ಎಂಬ ಈ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಓಡಾಡಬಹುದು. ಕನ್ಯಾ ರಾಶಿಯವರು ಸಣ್ಣ ವಿಷಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾರೆ. ಆದ್ದರಿಂದ ಅತಿಯಾದ ವಿಶ್ಲೇಷಣೆಯನ್ನು ತಪ್ಪಿಸಿ 14ರಂದು ಸ್ಪಷ್ಟ ಮಾತುಕತೆ. ಈ ದಿನ ನಿಮ್ಮಿಬ್ಬರ ನಡುವೆ ನೇರ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ನೀವು ನಿಮ್ಮ ಮನದಾಳದ ಭಾವನೆಗಳನ್ನು ಹೇಳ್ತೀರಾ. ಅವಳು ಸಹ ತನ್ನ ನಿರೀಕ್ಷೆಗಳನ್ನು ಹಂಚಿಕೊಳ್ಳಬಹುದು. ಕೆಲವರಿಗೆ ಇದು ಸಂಬಂಧವನ್ನು ಗಟ್ಟಿಗೊಳಿಸುವ ದಿನ, ಕೆಲವರಿಗೆ ಇದು ತಪ್ಪು ಅರ್ಥಗಳನ್ನು ಸರಿಪಡಿಸುವ ಸಮಯ. ನೀವು ಶಾಂತವಾಗಿ ಆಲಿಸಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ. 15ರಂದು ಫಲಿತಾಂಶ ಮತ್ತು ನಿರ್ಧಾರ. ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಸ್ಪಷ್ಟವಾಗಿರುತ್ತೆ. ನೀವು ಸಹನೆಯಿಂದ ಮತ್ತು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದೆ ಆದರೆ ಆ ಮಹಿಳೆಯ ಸಹಕಾರದಿಂದ ಪ್ರಗತಿ ಸಾಧ್ಯ. ಕೆಲಸದಲ್ಲಿ ಮಹಿಳೆಯ ಸಹಾಯದಿಂದ ಹೊಸ ಅವಕಾಶ, ಕುಟುಂಬದಲ್ಲಿ ಒಗ್ಗಟ್ಟು, ಪ್ರೇಮದಲ್ಲಿ ಹೊಸ ಭರವಸೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹದ ಪ್ರಭಾವ ಈ ದಿನಗಳಲ್ಲಿ ಹೆಚ್ಚಾಗುತ್ತೆ. ನಿಮ್ಮ ಮಾತು ಮತ್ತು ಸಂವಹನ ಶಕ್ತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೀವು ಹೇಳುವ ಪ್ರತಿಯೊಂದು ಮಾತು ಯೋಚಿಸಿ ಹೇಳಿ. ಚಂದ್ರನ ಪ್ರಭಾವ ಭಾವನಾತ್ಮಕ ಚಲನವಲನ ತರಬಹುದು. ಆದ್ದರಿಂದ ಮನಸ್ಸಿನ ಸಮತೋಲನವನ್ನು ಕಾಪಾಡಿ. ಕನ್ಯಾ ರಾಶಿಯವರೇ, ಈ ಮಹಿಳೆ ನಿಮ್ಮ ಜೀವನದಲ್ಲಿ ಕೇವಲ ಭಾವನೆ ತರಲು ಬಂದಿಲ್ಲ. ಅವಳು ಒಂದು ಮಾರ್ಗದರ್ಶಕಿ ಆಗಿರಬಹುದು. ಕೆಲವರಿಗೆ ಇದು ಆರ್ಥಿಕವಾಗಿ ಲಾಭದಾಯಕ ಸಹಭಾಗಿತ್ವ, ಕೆಲವರಿಗೆ ಇದು ಹಳೆಯ ಸಂಬಂಧ ಪುನಃ ಆರಂಭ, ಕೆಲವರಿಗೆ ಇದು ಜೀವನದ ದಿಕ್ಕು ಬದಲಾಯಿಸುವ ಪರಿಚಯ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಆ ಮಹಿಳೆಯ ಸಲಹೆ ಉತ್ತಮವಾಗಿರಬಹುದು, ಆದರೆ ನಿಮ್ಮ ಸ್ವಂತ ಪರಿಶೀಲನೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇದಕ್ಕೆಲ್ಲ ಸಣ್ಣ ಪರಿಹಾರ ಅಂದರೆ ಬುಧವಾರದಂದು ಗಣಪತಿ ಅಥವಾ ವಿಷ್ಣುವಿಗೆ ಹಸಿರು ಹೂವಿನಿಂದ ಪೂಜೆ ಮಾಡಿ, ತುಳಸಿಯನ್ನು ಅರ್ಪಿಸಿ, ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ಕೋರಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಅತಿಯಾದ ಯೋಚನೆಯನ್ನು ಸಮತೋಲನಗೊಳಿಸುತ್ತೆ. ಕನ್ಯಾ ರಾಶಿಯವರೇ, 12, 13, 14, 15 ಈ 4 ದಿನಗಳು ನಿಮ್ಮ ಬುದ್ಧಿ, ನಿಮ್ಮ ಸಹನೆ, ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸಬಹುದು. ಆದರೆ ನೀವು ಸಮತೋಲನ ಕಾಪಾಡಿದರೆ ಆ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಶುಭ ಫಲ ತರುತ್ತೆ. ಈ ಸಮಯದಲ್ಲಿ ಆತಂಕದಿಂದ ಅಲ್ಪಜ್ಞಾನದಿಂದ ನೀವು ಮುಂದುವರಿಯೋದಕ್ಕೆ ಹೋಗಬೇಡಿ. ನಿಮ್ಮ ದಿನಗಳು ಎಲ್ಲ ಶುಭಕರವಾಗಿರಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ.